ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಂಜನಗೂಡಿಗೆ ಬಂದಿದ್ದೆ. ಸೊ ಒಂದು ಗೌರ್ಮೆಂಟ್ ಎಕ್ಸಾಮ್ ಇತ್ತು, ಸೊ ಅಟೆಂಡ್ ಮಾಡೋಕ್ಕೆ ಬಂದಿದ್ದೀನಿ. ಎಕ್ಸಾಮ್ ಇರೋದು 10 o'clockಗೆ. ಸೊ ಈಗ ಟೈಮ್ 9 o'clock ಆಗಿದೆ. ಸೊ ಸೆಂಟರ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ನೋಡ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಇನ್ನೂ ಮಿಸ್ ಆದೆ ಒಂದು ಕಡೆ. ಕೇಳ್ಕೊಂಡು ಹೋದೆ, ರೂಟ್ ಮ್ಯಾಪು ಕರೆಕ್ಟಾಗಿ ತೋರಿಸ್ಲಿಲ್ಲ. ಸೊ ಇವಾಗ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಮನೆಯಿಂದ ಬೇಗ ಬಿಟ್ಟಿದ್ದಕ್ಕೆ ಸರಿ ಹೋಯಿತು. ರೂಟ್ ಮಿಸ್ ಆಗಿದ್ದರಿಂದ ಲೇಟ್ ಆಗಿಬಿಡ್ತಿತ್ತು. ಸೊ ಒಳಗೆ ನಾನು 9:30 ಅಷ್ಟರಲ್ಲಿ ಹೋಗಬೇಕು. ಫೈನಲಿ ಡೆಸ್ಟಿನೇಷನ್ಗೆ ರೀಚ್ ಆದೆ. ಸೊ ಈ ಕಾಲೇಜಲ್ಲಿ ನನಗೆ ಎಕ್ಸಾಮ್ ಇರೋದು, ಸಿಟಿಸನ್ಸ್ PU ಕಾಲೇಜಲ್ಲಿ. ಸೊ ಜನ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಯು ನೋ ದಟ್ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಅಂತ ಅಂದರೆ ಕಾಂಪಿಟೇಟರ್ಸ್ ತುಂಬ ಜಾಸ್ತಿ ಜನ ಇರ್ತಾರೆ. ನಾಟ್ ಇವನ್ ಅ ಗೌರ್ಮೆಂಟ್ ಜಾಬ್, ಎಲ್ಲ ಕಡೆನೇ ಈಗ ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಸೊ ಅದರಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ಸ್ ಎರಡು ಕಡೆನೂ ಕಾಂಪಿಟೇಟರ್ಸ್ ಜಾಸ್ತಿ ಇದೆ. ಆ್ಯಂಡ್ ಈವನ್ ಸೆಲ್ಫ್ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಅಂದರೂ ಅದರಲ್ಲೂ ಕಾಂಪಿಟೇಟರ್ಸ್ ತುಂಬ ಜಾಸ್ತಿ ಜನ ಇದ್ದಾರೆ. ಸೊ ಎಲ್ಲೇ ಹೋದರೂ ನಮಗೆ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ. ಆಟೋಯಿಂದ ಒಂದು ಕ್ಯಾಪ್ಷನ್ ನೋಡಿದೆ, ಏನು ಚೆನ್ನಾಗಿತ್ತು ಗೊತ್ತಾ? ಈ ಆಟೋ ಡ್ರೈವರ್ಸಿಗೆಲ್ಲ ಯಾವ ಥರ ಥಾಟ್ ಬರುತ್ತೆ ಈ ಥರ ಕ್ಯಾಪ್ಷನ್ಸ್ ಹಾಕ್ತಾರೆ ಅಂತ. ಐ ಡೋಂಟ್ ನೋ ಹೌ. ಏನಂತ ಇತ್ತು ಅಂದರೆ ಕ್ಯಾಪ್ಷನ್ನು, ಐ ವಾಂಟ್ ಅ ಗುಡ್ ಗರ್ಲ್ ಟು ವಾಶ್ ಮೈ ಗಾಡಿ. ಎಷ್ಟು ಫನ್ನಿಯಾಗಿತ್ತು, ಒಂಥರ ಚೆನ್ನಾಗಿತ್ತು ನೋಡಿ. ಕ್ಯಾಪ್ಷನ್ ಮಾಡಿದ್ದೀನಿ ಅದನ್ನು. ಎಕ್ಸಾಮ್ ಮುಗಿತ್ತು, ಈಗ ಒಂದು ಪ್ಲೇಸ್ ನೋಡಿದೆ, ಹಾಗೆ ಒಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇಲ್ಲಿಗೆ ಹೋಗ್ತಾ ಇದ್ದೀನಿ. ಒಂದು ಪ್ಲೇಸ್ ಆಲ್ಮೋಸ್ಟ್ ಇವೆಲ್ಲ ಇದೆ, ಹಳೆ ಮನೆ ಥರ. ಹಳೆ ಮನೆ ತಾತ ಕೂತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬಂದಿನಿ. ಒಂಥರ ಪ್ಲೇಸ್ ಒಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ತಾತ ಫಸ್ಟ್ ನಿಮ್ಮ ಹೆಸರು ಹೇಳಿ. ಆಯ್ತಾತ, ನಿಮ್ಮ ನೇಮ್ ಏನು? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? 40 ವರ್ಷ. ತಾತ ಮಾತಾಡ್ತೀನಿ ಅಂತ ಅಂತಿದ್ರು. ಸೊ ತಾತ ಸ್ವಲ್ಪ ಹೆಸಿಟೇಟ್ ಮಾಡ್ಕೋತಾ ಇದ್ರು ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ. ಸೊ ಅದಕ್ಕೆ ನಾನು ಕ್ಯಾಮ್ರಾನ ಟರ್ನ್ ಆಫ್ ಮಾಡಿದೆ. ಆ್ಯಂಡ್ ಅವ್ರ ವೈಫ್ ಅಜ್ಜಿ ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಆ್ಯಂಡ್ ದೇ ಶೇರ್ ದೇರ್ ಲೈಫ್ ಸ್ಟ್ರಗಲ್ ಶೇರ್ ಮಾಡಿದ್ರು. ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಆಯಿತು ಅವ್ರ ಜೊತೆ ಮಾತಾಡಿ. ನನಗೆ ಎಕ್ಸಾಮ್ ಆಯಿತು ಅಂತ ಅಂದ್ಕೊಂಡು ಮನೆಗೆ ಹೋದೆ. ಅಲ್ಲಿ ಅದು ಹಾಂಟೆಡ್ ಹೌಸ್ ಅಂತ ಅಂದ್ಕೊಂಡಿರೋ ಅಂತ ಫೀಲ್ ಮಾಡ್ಕೊಂಡು ಹೋದೆ. ಬಟ್ ಅದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸೇ ಆಯಿತು. ಈ ಸೈಡ್ ನಾವು ಸಿಟಿಯಲ್ಲಿ ಎಲ್ಲಾದರೂ ಇವಾಗ ಯಾರೋ ಒಬ್ರು ಏನೋ ಬಂತು ಅಂತ ಅಂದರೆ ಅವ್ರನ್ನ ಮನೆಗೆ ಸೇರಿಸ್ಕೊಳ್ಳೋದಿಲ್ಲ. ಒಂಥರ ನೋಡ್ತೀವಿ, ಏನೋ ಯಾರಪ್ಪ ಇದು ಏನು ಹೋಗಿ ಅಂತ. ಬಟ್ ಇವ್ರು ಆ ಥರ ಅಲ್ಲ. ನಾನು ಹೋಗಿ ಮಾತಾಡಿಸಿ ಒಂದು ಫ್ಯೂ ಸೆಕೆಂಡ್ಸ್ ಆದ ತಕ್ಷಣವೇ ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡಿದ್ರು. ಊಟ ಮಾಡಿ, ಇಲ್ಲೇ ಇರಿ, ಬರ್ತಾಯಿರಿ ಮನೆಗೆ ಹೋಗಿ ಅಂತ. ಬಟ್ ಅದೇ ಸಿಟಿಲಿ ಆ ಥರ ಎಲ್ಲ ಆಗೋದಿಲ್ಲ. ಸೊ ಅದೇ ಒಂದು ಏನಂತಾರೆ, ಸಿಟಿ ಜನಕ್ಕೂ ಮತ್ತು ಹಳ್ಳಿಲಿರೋದಕ್ಕೂ ಡಿಫ್ರೆನ್ಸು ಅಂತ ಅದೊಂದು ಗೊತ್ತಾಗುತ್ತೆ. ಆ ಮನೇಲಿ ತಾತ ಇದ್ದರು, ಅಜ್ಜಿ ಇದ್ದರು, ಮತ್ತು ಮೊಮ್ಮಗಳು ಇತ್ತು. ಒಂದು ಮೊಮ್ಮಗಳು ಇದ್ಲು, ಅದಾದಮೇಲೆ ಮೊಮ್ಮಗ ಇದ್ದ. ಸೊ ಮಗ ಮತ್ತು ಸೊಸೆ ಇದ್ದಿದ್ದು. ಸೊ ಅವ್ರ ಜೊತೆ ನಾನು ಮಾತಾಡಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಬಟ್ ಅವ್ರ ಲೈಫ್ ಸ್ಟೋರಿ ಕೇಳಿದಾಗ ನನಗೆ ಒಂಥರ ಆಯಿತು. ನಾವುಗಳು ಕಷ್ಟಪಡ್ತಿರೋದು ಅವ್ರ ಮುಂದೆ ಏನೂ ಅಲ್ಲ ಅಂತ ಅನ್ನಿಸ್ಬಿಡ್ತು. ಬಟ್ ಅದು ಮನೆ ಯಾವ ಥರ ಇತ್ತು ಅಂತ ಅಂದರೆ, ಸೊ ಮಳೆ ಬಂದರೆ ನೀರು ಸೋರುತ್ತೆ. ಮತ್ತು ಏನು ಕಲಿತೆ ಲೈಫ್ ಲೆಸನ್ ಅಂತ ಅಂದರೆ, ಸೊ ನಮ್ಮ ಹತ್ರ ಏನೇ ಇದ್ದರೂ ಎಷ್ಟೇ ಇದ್ರೂ ಅದರಲ್ಲೇ ನಾವು ಖುಷಿ ಪಡಬೇಕು. ಸೊ ಜಾಸ್ತಿ ಬೇಕು ಅಂತಲೂ ಹೋಗಬಾರ್ದು, ಕಮ್ಮಿ ಇದೆ ಅಂತ ಅಂದ್ಕೊಂಡು ನಾವು ದುಃಖ ಪಡಬಾರ್ದು. ಸ್ಯಾಡ್ನೆಸ್, ನನ್ನ ಹತ್ರ ಇಷ್ಟೇ ಇರೋದು ಅಂತ ಅನ್ಬಾರ್ದು. ನಮಗೆ ಏನಿದೆ ಅದರಲ್ಲಿ ಖುಷಿ ಪಡ್ಕೊಂಡು ಲೈಫ್ನ ಲೀಡ್ ಮಾಡ್ಕೊಳ್ಳೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೈಸೂರಲ್ಲಿ ಕಂಪೇರ್ ಮಾಡಿದ್ರೆ ನಂಜನಗೂಡಲ್ಲೇ ಬಿಸಿಲು ಜಾಸ್ತಿ. ಹೊರಗಡೆ ಎಷ್ಟು ಬಿಸಿಲಿದೆ ಅಂದರೆ ನಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ತುಂಬ ಹೊಟ್ಟೆ ಹಸಿತಾ ಇತ್ತು. ಹೋಟೆಲ್ ಹುಡುಕ್ತಾ ಇದ್ವಿ, ಎಲ್ಲೂ ಸಿಗಲಿಲ್ಲ. ಇಲ್ಲೇ ಒಂದು ಉಡುಪಿ ಉಪಹಾರ ಅಲ್ವಾ, ಸೊ ಅಲ್ಲಿಗೆ ಬಂದ್ವಿ. ಈ ಬಿಸಿಲಲ್ಲಿ ಆ್ಯಕ್ಚುಲಿ ಜ್ಯೂಸ್ ಥರದ್ದು ಕುಡಿಬೇಕು. ಜ್ಯೂಸ್ ತೊಗೊಂಡು ಕುಡಿದೆ. ಅದಾದಮೇಲೆ ಫ್ರೆಂಚ್ ಫ್ರೈಸ್ ನೋಡಿದೆ, ಇಷ್ಟ ಆಯಿತು. ಫ್ರೆಂಚ್ ಫ್ರೈಸ್ ತಿಂದಾಯಿತು. ಈಗ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಪನ್ನೀರ್ ಬಿರಿಯಾನಿ ಹೇಗಿದೆ ಟೇಸ್ಟ್ ಮಾಡೋಣ.
ಬಿಸಿ ಇದೆ. Wait, I will take a spoon. ಪನ್ನೀರ್ ಬಿರಿಯಾನಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಫ್ರೆಂಚ್ ಫ್ರೈಸ್ ಇಷ್ಟ ಆಯಿತು, ಚೆನ್ನಾಗಿದೆ. ಓಕೆ, ಚೆನ್ನಾಗಿದೆ. ಓಕೆ ಇಟ್ಸ್ ನಾಟ್ ಗುಡ್, ತಿನ್ಬೋದು, ಚೆನ್ನಾಗಿದೆ. ಸ್ವಲ್ಪ ಸ್ಪೈಸಿ ಆಯಿತು ನನಗೆ, ಚೆನ್ನಾಗಿದೆ. ಊಟ ಮಾಡಿಕೊಂಡು ಈಚೆ ಬಂದೆ, ಹೊರಗೆ ಬಂದೆ. ಆ ತಾತ ಮನೆ ಹತ್ರ ಹೋಗಿ ಮಾತಾಡಿದ್ದು ಇಲ್ಲೇ ಹತ್ರನೇ ಇರೋದು. ಸೊ ವೆಯ್ಟ್ ಮಾಡ್ತಾಯಿದ್ದೆ ಬಸ್ ಸ್ಟ್ಯಾಂಡಲ್ಲಿ. ಸೊ ನಂಗೆ ಗೊತ್ತಿಲ್ಲ, ಪಾಪಚ್ಚೆ ಅವರು ಅಲ್ಲಿ ನಿಯರ್ ಬೈಯಲ್ಲಿ ಹಣ್ಣೆಲ್ಲ ಗ್ರೋ ಮಾಡ್ತಾಯಿದ್ದಾರೆ, ಬೆಳೀತಾಯಿದ್ರು. ಸೊ ಪಾಪಚ್ಚೆ ನನಗೋಸ್ಕರ ಅಲ್ಲಿಂದ ಬಂದಮೇಲೆ ಸೀತಾಫಲ ಹಣ್ಣು ತಂದು ಕೊಟ್ಟರು. ಎಷ್ಟು ಸ್ವೀಟ್ ಅಲ್ಲ, ಸೋ ಸ್ವೀಟ್ ಅಲ್ಲ, ನನಗೆ ತುಂಬ ಇಷ್ಟ ಆಯಿತು. ಸೀತಾಫಲ ಹಣ್ಣು ಕೊಟ್ಟರು. ಕಾಮಿಡಿ ಏನು ಅಂತ ಅಂದರೆ, ಬಸ್ ಸ್ಟಾಪ್ ಮಾಡದೇ ಇರೋ ಪ್ಲೇಸಲ್ಲಿ ನಿಂತ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಬೈಕೋತಾ ಇದ್ದೀನಿ, ಯಾಕೆ ಬಸ್ಸೇ ಸ್ಟಾಪ್ ಮಾಡ್ತಿಲ್ಲ ಅಂತ. ನೋಡಿದ್ರೆ ಅದು ಬಸ್ ಸ್ಟ್ಯಾಂಡ್ ಅಲ್ಲ, ನಮಗೆ ಯಾರೋ ಮಿಸ್ಗೈಡ್ ಮಾಡಿದ್ದಾರೆ. ಅದು ಬಸ್ ಸ್ಟ್ಯಾಂಡ್ ಅಲ್ಲ, ಹೋಗಿ ಇನ್ನೂ ಒಂಚೂರು ಮುಂದೆ ಹೋಗಿ ನಿಂತ್ಕೋಬೇಕು, ಅಲ್ಲಿ ಬಸ್ ಸ್ಟಾಪ್ ಇರೋದು. ಅಯ್ಯೋ, ಹೆಂಗೆಲ್ಲ ಹೇಳ್ತಾರೆ ನೋಡಿ ಜನಗಳು. ಛೇ, ಬಸ್ ಕ್ಯಾಚ್ ಆಯಿತು. ಬಸ್ಸಿಗೆ ಓಟೋದಿಂದ ಬಸ್ ಕುತ್ಕೊಂಡೆ. ಈಗ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಫೈನಲಿ ಮೈಸೂರಿಗೆ ಬಂದೆ. ಬಟ್ ನಂಜನಗೂಡಲ್ಲಿ ಎಷ್ಟು ಬಿಸಿಲಿದೆ, ಮೈ ಗಾಡ್. ಕಂಪೇರ್ ಟು ಮೈಸೂರೇ ಪರವಾಗಿಲ್ಲ ಕಣಪ್ಪ. ಎಲ್ಲೇ ಹೋದ್ರೆ ಏನೇ ಮಾಡಿದ್ರು ಮೈಸೂರು ಇಸ್ ಬೆಸ್ಟ್. ಇಲ್ಲಂತೂ ವೆದರ್ ಚೆನ್ನಾಗಿದೆ, ಕೂಲ್ ಆಗಿದೆ. ಮೋಸ್ಟ್ ಇರಿಟೇಷನ್ ಅಂತಂದರೆ ವೆಯ್ಟ್ ಮಾಡೋದು. ನನಗೆ ಆಗ್ತಾ ಇಲ್ಲ, ಬಿಸಿಲು ಬೇರೆ ಇತ್ತು, ಫುಲ್ ಫೆಡ್ ಅಪ್ ಆಗ್ಬಿಟ್ಟಿದ್ದೀನಿ. ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ, ಬಸ್ ಬರ್ತಾ ಇಲ್ಲ. ನನಗೆ ವೆಯ್ಟ್ ಮಾಡೋದಂದ್ರೆ ಆಗಲ್ಲ. ಸೀರಿಯಸ್ಲಿ ಕಾರ್ ಮತ್ತು ಬೈಕಲ್ಲಿ ಹೋದಾಗ ಬಸ್ಸನ್ನು ನಿಜ ಟ್ರಾವೆಲ್ ಮಾಡೋಕ್ಕಾಗಲ್ಲ. ತುಂಬ ಹಿಂಸೆ ಆಗ್ತಿದೆ ನನಗಂತೂ ಮಾತ್ರ. ಇರಿಟೇಷನ್ ಆಗ್ತಾ ಇದೆ. ಹೋಗ್ತಿರ್ಬೇಕಾದ್ರೆ ಜೋಶಲ್ಲಿ ಹೋದರೆ ಬರ್ತಾ ಇರಬೇಕಾದ್ರೆ ಆಗ್ತಾನೆ ಇಲ್ಲ ಬಸ್ಸನ್ನು ಟ್ರಾವೆಲ್ ಮಾಡೋದಕ್ಕೆ. ಹಿಂಸೆ ಆಗ್ತಾ ಇದೆ. ಹೀಗೆ